ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ನೋವು ಕಷ್ಟಗಳು ಇದ್ದೇ ಇರುತ್ತೆ. ಆದರೆ ತುಂಬ ಜನ ತಮ್ಮ ಕಷ್ಟಗಳನ್ನ ಮುಂದಿಟ್ಕೊಂಡು ನನಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳದೆ ನಗ್ನಗ್ತಾ ಜೀವನ ಮಾಡ್ತಾ ಇರ್ತಾರೆ. ಅದೇ ಕೆಲವರು ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಯಾರಿಂದ ಯಾವ ಬೆನಿಫಿಟನ್ನು ತಗೊಬೋದು ಅನ್ನೋದು ಅವರ ಮನಸ್ಥಿತಿಯಲ್ಲಿರುತ್ತೆ. ಅಂಥವ್ರಿಗೆ ನೀವೇನಂತ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ತಿಳಿಸಿ ಅಂತ ಹೇಳ್ತಾ, ನಾನಿವತ್ತು ನನ್ನ ಕೆಲಸಕ್ಕೆ ಡ್ಯೂಟಿಗೆ ಹೊರಟೆ. ಇದು ನಮ್ಮ ಹುಣಸೂರಿನ ಕೋಟೆ ಸರ್ಕಲ್ ಆಗಿದೆ. ಇವತ್ತು ನಮ್ಮ ಮನೆಯವ್ರು ಬಸ್ ಸ್ಟ್ಯಾಂಡಿಗೆ ಬಿಡಲಿಲ್ಲ, ಆಟೋ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಾನು ಕೂಡ ಪ್ರೇಯರನ್ನು ಮುಗಿಸ್ಕೊಂಡು ಕ್ಲಾಸಿಗೆ ಹೋದೆ. ಕ್ಲಾಸಲ್ಲಿ ಆ್ಯಸ್ ಯೂಶುವಲ್ ಇನ್ಕಮ್ ಟ್ಯಾಕ್ಸನ್ನು ಮಾಡಿ ಅದಾದಮೇಲೆ ಕ್ಲಾಸ್ ಮುಗಿಸ್ಕೊಂಡು ನಾನು ಕೂಡ ರಿಟರ್ನ್ ಆದೆ. ಮನೆಗೆ ಬಂದು ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗಿರ್ತೀನಿ. ಬೇಕು ಅಂದರೆ ಮಾತ್ರ ಮಾಡ್ಕೊಳ್ಳೋ ಹಾಗೆ ಪ್ಲ್ಯಾನ್ ಮಾಡಿರ್ತೀನಿ, ಬರೀ ರೈಸ್ ಮಾಡ್ಕೊಳ್ಳೋ ಹಾಗೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಟೈಮ್ ಕೊಡಬೇಕು, ಸಂಜೆ ಟೈಮ್ ಅವಳಿಗೆ ಒಂದು ಸ್ವಲ್ಪ ಓದಿಸ್ಬೇಕು ಅನ್ನೋ ಇಂಟೆನ್ಷನ್ನು ನನಗಿರುತ್ತೆ. ಸೊ ಬಂದು ಇನ್ನು ಉಳಿದಿರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸಿ ನನ್ನ ಮಗಳಿಗೆ ಸ್ವಲ್ಪ ಅಮ್ಮ ಓದ್ಸಮ್ಮ ಅಂತ ಹೇಳ್ತಾ ಇದ್ಲು. ಫಸ್ಟ್ ಅವಳಿಗೆ ಏನೇನು ಗೊತ್ತು ಅನ್ನೋದನ್ನ ಬರೆಸ್ಬಿಟ್ಟು ನಾವೊಂದು ಗೇಮನ್ನು ಪ್ಲ್ಯಾನ್ ಮಾಡಿಕೊಂಡು, ಆ ಗೇಮ್ ಏನು ಅಂತ ಹೇಳಿದ್ರೆ ABCDನ ಬರೆದು ಪ್ರತಿಯೊಂದನ್ನು ಒಂದು ನಾನು ಜೋಡಿಸಿದ್ಮೇಲೆ ಇನ್ನೊಂದು ಅವಳು ಜೋಡಿಸ್ಬೇಕು. ಸೊ ಇದರಿಂದ ಅವರ ಮೈಂಡ್ ಮೆಮೊರೀಸಲ್ಲಿ ಅದು ಉಳ್ಕೊಳ್ಳುತ್ತೆ. ಇದು ಒಂದು ಗೇಮ್ ಆಗುತ್ತೆ, ಟೈಮನ್ನು ಕೂಡ ಮುಂದಕ್ಕೆ ತೊಗೊಬೋದು, ಇವ್ರಿಗೂ ಕೂಡ ಒಂದು ಎಂಗೇಜಿಂಗ್ ಆಗಿರುತ್ತೆ ಅಂತ ಹೇಳಿ ಒಂದು 10 ಮಿನಿಟ್ಸ್ ಇದೇ ಆಟನ ಆಡ್ದು. ಇದರಿಂದ ನಿಮ್ಮ ಮಕ್ಳಿಗೂ ಯಾರಾದರೂ ಮನೇಲಿ ಮಕ್ಕಳು ಆಟ ಆಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ಈ ಥರದ್ದು ಒಂದು ಸ್ಲೇಟನ್ನು ತಗೊಂಡು ಈ ಒಂದು ಗೇಮ್ ಪ್ಲ್ಯಾನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗುವ.